Hello everyone, welcome back to Shilpa Manoj YouTube channel. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ತುಂಬ ದಿನಗಳಾದಮೇಲೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಇವತ್ತು. ಮತ್ತು ಏನಪ್ಪ ಅಂತ ಅಂದರೆ ನಿನ್ನೆ ಅಷ್ಟೇ ಅಕ್ಷಯ ತೃತೀಯ ಆಯಿತು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಅಕ್ಷಯ ತೃತೀಯಾಗೆ ಅಂತ ಹೇಳಿಬಿಟ್ಟು ನಾನು ಹಳೇ ಲಾಗಲ್ಲೇ ಹೇಳಿದ್ದೆ ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀನಿ, ಅದು ಏನು ಎತ್ತ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಆ ಒಂದು ಲಾಗೇ ಇದು. ಏನಪ್ಪ ಅಂದರೆ ಮನೋಜ್ ಅವ್ರ ಬರ್ತಡೇ ದಿನ ಹೋಗ್ಬಿಟ್ಟು ನಾನು ಗೋಲ್ಡ್ನ ಆರ್ಡರ್ ಕೊಟ್ಟು ಬಂದಿದ್ದೆ. ಅಂದರೆ ಏಪ್ರಿಲ್ ಬಿಗಿನಿಂಗೆ, ಇದು ಆಲ್ರೆಡಿ ಏಪ್ರಿಲ್ ಎಂಡು. ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಂತ ನೀವೆಲ್ಲ ನೋಡ್ಬೋದು. ಅವತ್ತು ಏನಾಯಿತು ಅಂತ ಅಂದರೆ ಎಲ್ಲ ಗೋಲ್ಡು ಎಲ್ಲ ಪರ್ಚೇಸ್ ಮಾಡಿ ಅಮೌಂಟ್ ಸ್ವಲ್ಪ ಪೇ ಮಾಡಿ ಇನ್ನು ಹಾಫ್ ಅಮೌಂಟ್ನ ಬ್ಯಾಲೆನ್ಸ್ ಇಟ್ಟು ಬಂದಿದ್ದೆ. ಅಂದರೆ ಅಕ್ಷಯ ತೃತೀಯ ದಿನ ತೊಗೊತೀವಿ ಅಂತ ಹೇಳಿಬಿಟ್ಟು ಒಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು. ಗೋಲ್ಡ್ ವಿಷಯಗಳಲ್ಲಿ ಕೆಲವೊಂದು ಅಂಗಡಿಗಳು, ಎಲ್ಲ ಅಂಗಡಿಗಳು ಅಂತ ನಾನು ಹೇಳಲ್ಲ, ಕೆಲವೊಂದು ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಾರೆ ನೋಡಿ, ಅಂಥ ಅಂಗಡಿಗಳು ಮೋಸ ಎಷ್ಟು ಮಟ್ಟಿಗೂ ಮಾಡ್ತಾರೆ ಅಂತ ಅಂದರೆ, ಇವತ್ತು ನಾನು ಅಂದರೆ ಏನು ಗೋಲ್ಡ್ ತೊಗೊಂಬಂದಿದ್ದೀನಿ ಇದರಲ್ಲೂ ನಾನು ಮೋಸ ಹೋಗಿದ್ದೀನಿ. ಯಾವ ಥರ ಮೋಸ ಹೋಗಿದ್ದೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಏನಪ್ಪ ಅಂದರೆ, ಅವತ್ತು ನಾನು ಕ್ಯಾಲ್ಕುಲೇಟ್ ಮಾಡಿಸುವಾಗ GST ಅಮೌಂಟೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಅವರು ನನಗೆ ಗೋಲ್ಡ್ ರೇಟ್ ಹೇಳಿದ್ದು. ನಾನು ಸ್ಲಿಪ್ಪನ್ನು ತೋರಿಸ್ಬಿಡ್ತೀನಿ ಯಾವ ಥರ ಸ್ಲಿಪ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ನಾನು ಗೋಲ್ಡ್ ತೊಗೊಳ್ಳುವಾಗ ಬೇರೆಯವರು ಇದ್ದಿದ್ದು, ಅಂದರೆ ಗೋಲ್ಡ್ನ ಬುಕ್ ಮಾಡುವಾಗ ನಾನು ಬೇರೆಯವರು ಅವರ ಸನ್ ಏನೋ ಇದ್ದಿದ್ದು, ಆ ಅಂಗಡಿ ಓನರ್ ಏನಿದ್ದಾರೆ ಅವ್ರ ಸನ್ ಇದ್ದಿದ್ದು. ಅವನ ಹತ್ರ ನಾನೆಲ್ಲ ಹೇಳ್ಬಿಟ್ಟು ಬಂದಿದ್ದೆ, ನನಗೆ GST ಬಿಲ್ ಎಲ್ಲ ಬೇಕು, ನೀವು GST ಚಾರ್ಜ್ ಮಾಡಿದ್ಮೇಲೆ ಇನ್ನೆಂತಕ್ಕೆ ಚಾರ್ಜ್ ಮಾಡಿದ್ಮೇಲೆ ಬಿಲ್ ಎಂತಕ್ಕೆ ಕೊಡೋಲ್ಲ ಅಂತ. ಹಂಗಿಲ್ಲ, ನೀವು ಎಕ್ಸ್ಟ್ರಾ ಪೇ ಮಾಡಬೇಕು ಹಂಗೆ ಹಿಂಗೆ ಅಂತ ಅಂದರು. ಎಂತಕ್ಕೆ ಎಕ್ಸ್ಟ್ರಾ ತೋರಿಸಿ ಕ್ಯಾಲ್ಕುಲೇಟಲ್ಲಿ ಯಾವ ಥರ ಇದೆ ಏನು ಅಮೌಂಟು ಅಂತ ಅಂದಾಗ ಸರಿ ಆಯಿತು ಈ ಥರ ಅಂತ ಅಂದರು. ಆಮೇಲೆ ಗೋಲ್ಡ್ ರೇಟಲ್ಲೂ ಯಾವ ಥರ ಮೋಸ ಮಾಡ್ತಾರೆ ಅಂದರೆ, ಅವತ್ತು ನಾನು ತೊಗೊಂಡಿದ್ದು ಆ್ಯಕ್ಚುಲಿ KDM ಚಿನ್ನ, ಅಂದರೆ 18 ಕ್ಯಾರೆಕ್ಟರ್ ಅಂತ ಏನು ಹೇಳ್ತಾರೆ ಆ ಒಂದು ಚಿನ್ನನ ನಾನು ತೊಗೊಂಡಿದ್ದು. ಅವನು ಯಾವ ಥರ ಹೇಳ್ದ ಅಂದರೆ, ಅವತ್ತು 6800 ಸಮಥಿಂಗ್ ಚೇಂಜ್ ಏನೋ ಅಮೌಂಟ್ ಇದ್ದಿದ್ದು, ಅವನು 7300 ಏನೋ ಹೇಳ್ದ. ಅದಕ್ಕೆ ಏನಿತ್ತು ಕಷ್ಟೊಂದು, ಎಲ್ಲ ಅಂಗಡಿಲೂ ಕಡಿಮೆ ಆದರೆ ನಿಮ್ಮ ಅಂಗಡಿಲಿ ಜಾಸ್ತಿ ಅಂತ ಕೇಳಿದೆ ನಾನು. ಮತ್ತು ಆನ್ಲೈನಲ್ಲೆಲ್ಲ ಕಡಿಮೆನೇ ಇತ್ತು. ಸೊ ಹಾಗಾಗಿ ನಾನು ಕೇಳಿದೆ ಎಂತಕ್ಕೆ ಇಷ್ಟೊಂದು ಅಂತ. ಇಲ್ಲ, ನಾವು ಆ ಚಾರ್ಜು ಈ ಚಾರ್ಜು TDS ಅದು ಇದು ವೇಸ್ಟೇಜು ಎಲ್ಲ ಪೇ ಮಾಡಿರ್ತೀವಿ ಅಂತ ಅಂದು. ವೇಸ್ಟೇಜ್ ಎಲ್ಲ ಸಪ್ರೇಟಾಗಿ ಚಾರ್ಜ್ ಮಾಡ್ತಿರಲ್ಲ, ಮತ್ತೆ ಎಂತೂ ಗೋಲ್ಡ್ ಮೇಲೆ ವೇಸ್ಟೇಜು ಎಕ್ಸ್ಟ್ರಾ ಡಬಲ್ ಟೈಮ್ ಆಗ್ತಾಯಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಇಲ್ಲ ನೀವು ತೊಗೊಳ್ಳಿ ನಾವು ಮಾಡಿಕೊಡ್ತೀವಿ ಅಂತ ಅಂದ. ಸರಿ ಆಯಿತು ಅಂತ ಹೇಳಿ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಂತ ಇದು ಮಾಡಿದ್ರು. ಆವಾಗ ರೇಟನ್ನು ನಾನು ಹೇಳಿದೆ, ಗೋಲ್ಡ್ ರೇಟ್ ಈ ಥರ ಇದೆ, ನೀವು ಈ ಥರ ಹೇಳ್ತಾ ಇದ್ರೆ ನನಗೆ ಏನು ಗೋಲ್ಡ್ ರೇಟ್ ಹಾಕ್ಕೊಡ್ತೀರಾ ಹೇಳಿ ಅಂದಿದ್ದಕ್ಕೆ, ಇಲ್ಲ ಹಾಕ್ಕೊಡ್ತೀನಿ ತೊಗೊಳ್ಳಿ ಅಂತ ಅಂದ. ಸರಿ ಆಯಿತು ಅಂತ ಹೇಳಿ ಗೋಲ್ಡ್ ಎಲ್ಲ ನೋಡಿ ಎಲ್ಲ ಆಯಿತು. ಕ್ಯಾಲ್ಕುಲೇಟ್ ವಿಷಯ ಬಂದಾಗ ಸರಿ ಆಯಿತು ಅಂದ್ಬಿಟ್ಟು ಅವ್ನು ಕ್ಯಾಲ್ಕುಲೇಟ್ ಮಾಡಿ ಅವನದೇ ಆದಂಥ ರೇಟ್ನ ನನಗೆ ಹೇಳ್ದ. ಅದಕ್ಕೆ ನಾನು ಹೇಳಿದೆ, ಮೀನ್ಸ್ ಯಾವುದಕ್ಕೆ ಎಷ್ಟೆಷ್ಟು ಹಾಕಿದರೆ ಹೇಳಿ ಅಂತ. ಅವ್ರು ಡೈರೆಕ್ಟ್ ಯಾವ ಥರ ಮಾಡ್ತಾರೆ ಅಂತ ಅಂದರೆ, ಕ್ಯಾಲ್ಕುಲೇಟ್ ಮಾಡಿಬಿಡ್ತಾರೆ, ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿಬಿಡ್ತಾರೆ. ಯಾವುದಕ್ಕೆ ಎಷ್ಟು ಹಾಕಿದ್ದೀನಿ ಏನು ಮಾಡಿದ್ದೀನಿ ಅಂತ ಏನು ಹೇಳಲ್ಲ. ಅದಕ್ಕೆ ನಾನು ಹೇಳಿದೆ, ಇಲ್ಲ ತೋರಿಸಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ನಾನು ಕೇಳಿದೆ. ನಾನು ಒಂದು ಏನು ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ನಾನು ಫಸ್ಟ್ ಹೇಳ್ಬಿಡ್ತೀನಿ. ನಾನು ಗೋಲ್ಡ್ ಪರ್ಚೇಸ್ ಮಾಡಿದ್ದು ಈ ಒಂದು ಉಂಗುರನ ನಿಮಗೆ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊತೀನಿ, ತೋರಿಸ್ತೀನಿ. ಇದು ಬಂದುಬಿಟ್ಟು 18 ಕ್ಯಾರೆಕ್ಟರು. ನನ್ನ ಹತ್ರ ಇರೋವಂಥ ಗೋಲ್ಡಲ್ಲಿ ಈ ಒಂದು ಗೋಲ್ಡು ಅಂದರೆ 18 ಕ್ಯಾರೆಕ್ಟರ್ ಗೋಲ್ಡ್ ಅಂತ ಇರೋದು ಇದು ಒಂದೇ ನನ್ನ ಹತ್ರ. ಇನ್ನೆಲ್ಲ 916 ಗೋಲ್ಡ್ ಏನು ಬರುತ್ತೆ ಅದೇ ನನ್ನ ಹತ್ರ ಇರೋದು. ಈ ಒಂದು ಉಂಗುರನ ನಾನು ತೊಗೊಂಡೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು, ಇದ್ರ ವೆಯ್ಟ್ ಬಂದುಬಿಟ್ಟು ಎಷ್ಟಿದೆ ಅಂತ ಅಂದರೆ 1.4 ಗ್ರಾಮ್ ಇದೆ, 1.4 ಗ್ರಾಮ್ ಇದೆ. ಸೊ ಅದಕ್ಕೆ 0.14 ಮಿಲಿ
ವೇಸ್ಟೇಜ್ ಏನು ಬರುತ್ತೆ ಅದನ್ನು ಆ್ಯಡ್ ಮಾಡಿದ್ರು. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಅಂದರೆ ಅದನ್ನು ಆ್ಯಡ್ ಮಾಡಿದಾಗ 1.5 ಗ್ರಾಮ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊತಾರೆ. ಅದಕ್ಕೆ ರೇಟನ್ನು ಇಂಟು ಮಾಡಿದಾಗ 10,445 ರುಪೀಸ್ ಆಯಿತು. ಆ 10,445ಗೆ 3% ನನಗೆ ಜಿ ಎಸ್ ಟಿ ಬೇಕೇ ಬೇಕು, ಜಿ ಎಸ್ ಟಿ ಬಿಲ್ ಅಂತ ನಾನು ಅಂದೆ. ಸರಿ 3% ಅಂದರೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಂತ 1.5 ಅಂತ ಟೋಟಲ್ ಬಂದುಬಿಟ್ಟು ನಿಮಗೆಲ್ಲ ಮೇ ಬಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಂದರೆ ಕೆಲವೊಬ್ರಿಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಟೋಟಲ್ ಓವರಾಲ್ ಜಿ ಎಸ್ ಟಿ ಎಷ್ಟು ಬೀಳುತ್ತೆ ಅಂತ ಅಂದರೆ ಗೋಲ್ಡ್ ಮೇಲೆ 3% ಗೋಲ್ಡ್ ಜಿ ಎಸ್ ಟಿ ಬೀಳುತ್ತೆ. ಸೊ ಅದಕ್ಕೆ ಸೇರಿಸಿ 10,445ಗೆ 3% ಹಾಕಿದ್ರೆ 331 ರುಪೀಸ್ ಬೀಳುತ್ತೆ. 313 ರುಪೀಸ್ ಆಗುತ್ತೆ. ಸೊ 313 ಪ್ಲಸ್ 10,445ನ ಆ್ಯಡ್ ಮಾಡಿದ್ರೆ 10,758 ರುಪೀಸ್ ಆಗುತ್ತೆ. ಅದಕ್ಕೆ ವೇಸ್ಟೇಜ್ ಅಂತ ಹೇಳ್ಬಿಟ್ಟು ಅಂದರೆ ಮೇಕಿಂಗ್ ಚಾರ್ಜಸ್ ತಾನೆ ಅವನು 1000 ಸಮಥಿಂಗ್ ಏನೋ ಹಾಕಿರ್ತಾನೆ, 1700 ಸಮಥಿಂಗು. ನಾನು ಹೇಳ್ತೀನಿ ಇದ್ರಲ್ಲಿ ಕಡಿಮೆ ಮಾಡ್ಕೊಳ್ಳಿ, ನಂಗೆ ತುಂಬ ವೇಸ್ಟೇಜ್ ಮೇಕಿಂಗ್ ಚಾರ್ಜಸ್ ಏನಿದೆ ತುಂಬ ಜಾಸ್ತಿ ಆಯಿತು ಅಂತ ನಾನು ಹೇಳ್ತೀನಿ. ಸೊ ಅದಕ್ಕೇ ಅವನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಂದರೆ ರೌಂಡ್ ಫಿಗರ್ 11,500 ರುಪೀಸ್ ಅಂತ ಹೇಳ್ಬಿಟ್ಟು ಮಾತಾಡಿರ್ತೀವಿ. ಸರಿ ಆಯಿತು ಅಂತ ಹೇಳಿ ಇಲ್ಲಿ ನಾನು ಒಂದು ಕ್ಯಾಲ್ಕುಲೇಟ್ ಮಾಡಿದ್ದು ಆವತ್ತಿನ ದಿನ, ಇದನ್ನು ನಾನು ಬರೆದಿಟ್ಟಿದ್ದೀನಿ, ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಟೋಟಲ್ 11,500 ರುಪೀಸ್ ಆಗುತ್ತೆ. 11,500ಗೆ ನಾವು ಅಕ್ಷಯ ತೃತೀಯ ದಿನ ಅಂದರೆ ಹಿಂದಿನ ದಿನದಿಂದನೇ ಪರ್ಚೇಸ್ ಮಾಡ್ಬೋದು ಗೋಲ್ಡು ಅಂತ ಇರುತ್ತೆ. ಅಂದರೆ ಬುಧವಾರ ಅಕ್ಷಯ ತೃತೀಯ ಇರೋದು, ಮಂಗಳವಾರ ಈವ್ನಿಂಗಿಂದ ಬುಧವಾರ 2 o'clockವರೆಗೂ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಒಳ್ಳೆ ಟೈಮಿಂಗ್ಸ್ ಅಂತ ಇತ್ತು. ಸೊ ಹಾಗಾಗಿ ನಾನು ರಮ್ಯಂಗೆ ಹೇಳಿದೆ, ನನಗೆ ಕೆಲಸ ಇತ್ತು, ಈವನ್ ಮನೋಜ್ ಅವ್ರಿಗೂ ಕೆಲಸ ಇತ್ತು. ಅಮ್ಮನೂ ಊರಿಗೆ ಹೋಗಿದ್ರು, ಏನೋ ಸ್ವಲ್ಪ ಯಾರ್ದೋ ಡೆತ್ ಆಗಿತ್ತು. ಸೊ ಕಾರ್ಯ ಇತ್ತು ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ರು. ಅವರು ಇರಲಿಲ್ಲ. ನಾನು ರಮ್ಯಂಗೆ ಹೇಳಿದೆ, ಇನ್ನು 5,000 ಅಮೌಂಟ್ ಇತ್ತಲ್ವ, ಸೊ ಪೇ ಮಾಡಿಬಿಟ್ಟು ಗೋಲ್ಡ್ ತೊಗೊಂಬಂದ್ಬಿಡು. ಮಂಗಳವಾರ ನಾನು ಹೇಳಿದೆ ರಮ್ಯಂಗೆ, ಸರಿ ಆಯಿತು ಹೋಗಿ ಇಸ್ಕೊಂಬರ್ತೀನಿ, ಎಲ್ಲ ಇಸ್ಕೊಂಡಿದ್ಯಾ ಅಲ್ವಾ ಬಿಲ್ಲು ಅಂತ ಹೇಳಿದ್ಲು. ಅದಕ್ಕೆ ನಾನು ಇಲ್ಲ, ನಾನೇನು ಇಸ್ಕೊಂಡಿಲ್ಲ, ಜಿ ಎಸ್ ಟಿ ಬಿಲ್ ತೊಗೊಂಡು ಗೋಲ್ಡ್ ಇಸ್ಕೊಂಡು ಬಂದುಬಿಡು ಅಮೌಂಟ್ ಪೇ ಮಾಡಿಬಿಟ್ಟು ಅಂತ ನಾನು ಹೇಳಿದೆ. ಸರಿ ಆಯಿತು ಅಂತ ಹೇಳಿದ್ಲು. ನಾನು ಅವಳಿಗೆ ಅಮೌಂಟ್ ಎಲ್ಲ ಟ್ರಾನ್ಸ್ಫರ್ ಮಾಡಿದೆ. ಅದಾದಮೇಲೆ ಅವಳು ಒಂದು ಮನೆ ಕೆಲಸ ಎಲ್ಲ ಅವ್ರದ್ದು ಏನೇನು ಇರುತ್ತಲ್ಲ, ಸೊ ಎಲ್ಲ ವರ್ಕೆಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಹೋಗಿದ್ದಾಳೆ. ಸ್ವಲ್ಪ ಆವಾಗ ನೀವು ನೋಡಿರ್ಬೋದು, ಗೋಲ್ಡು ಅಂಗಡಿಗಳೆಲ್ಲ ಆದಷ್ಟು ಬೇಗನೆ ಕ್ಲೋಸ್ ಆಗಿಬಿಡುತ್ತೆ, 9-9:30 ಅಷ್ಟರೊಳಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಇವಳು ಕ್ಲೋಸಿಂಗ್ ಟೈಮಲ್ಲಿ ಹೋಗಿದ್ದಾಳೆ. ಮತ್ತು ಇವಳು ಏನೋ ಗಡಿಬಿಡಿಲಿದ್ಲು, ನೋಡ್ಕೊಂಡಿಲ್ಲ. ಬಿಲ್ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಅವಳು ಅಂದ್ಕೊಂಡಿದ್ದ ಈ ಬಿಲ್ ಅಷ್ಟೇ ಅಂತ. ನಾನು ಅವತ್ತು ಅಡ್ವಾನ್ಸ್ ಮಾಡಿರೋದನ್ನು ಬಿಲ್ ಕೊಡದಂತೆ ಇದ್ದರು. ಅಡ್ವಾನ್ಸ್ ಮಾಡಿಲ್ಲ ಅಂತ ಅಂದ್ಬಿಟ್ರೆ ನೀವು ಬಿಲ್ ಕೊಡಿ ಅಂತ ಹೇಳಿದ್ದೆ ರಮ್ಯಂಗೆ. ಅವಳು ನೋಡ್ಕೊಂಡಿಲ್ಲ, ಅವ್ರು ಜಸ್ಟ್ ಉಂಗುರ ಕೊಟ್ಬಿಟ್ಟು ಕಳಿಸಿದ್ರೆ. ರಮ್ಯ ಗೋಲ್ಡ್ ನೋಡ್ಬಿಟ್ಟು ಅಷ್ಟೇ ತೊಗೊಂಡು ಮನೆಗೆ ಬಂದಿದ್ದಾಳೆ. ಮನೋಜ್ ಅವರು ಆಮೇಲೆ ಇನ್ನೇನು ನೋಡ್ಕೊಂಡಿಲ್ಲ. ಅವಳು ಬಿಟ್ಟು ಅಂದರೆ ಮನೋಜ್ ಅವ್ರಿಗೆ ಬರೋದಕ್ಕೋಸ್ಕರ ವೆಯ್ಟ್ ಮಾಡಿ ಅವರು ಒಂದು 10-15 ನಿಮಿಷದಲ್ಲಿ ಹೋಗಿದ್ದಾರೆ ಮನೆಗೆ ಬಂದಮೇಲೆ. ಸೊ ರಮ್ಯನ ಹತ್ರ ಗೋಲ್ಡ್ ಇಸ್ಕೊಂಡು ಅವರು ಮನೆಗೆ ತೊಗೊಂಬಂದು ಇಟ್ಟಿದ್ದಾರೆ. ಅವರು ಇನ್ವಾಯ್ಸ್ ಎಲ್ಲ ನೋಡಿಲ್ಲ. ನಾನು ಬಂದಿದ್ದೆ ಒಂದು 10 ಗಂಟೆ ಆ ಥರ ಆಗಿತ್ತು, ನೈಟು 10-10:30 ಆ ಥರ ಆಗಿತ್ತು. ಆಫೀಸ್ ಮುಗಿಸ್ಕೊಂಡು ಬಂದು ನೋಡಿದೆ, ಗೋಲ್ಡ್ ತೊಗೊಂಬಂದ ಅಂತ ಹೇಳಿಬಿಟ್ಟು, ಇಲ್ಲಿ ಇಟ್ಟಿದ್ದೀನಿ ನೋಡು ಅಂತ ಹೇಳಿದ್ರು ಮನೋಜ್ ಅವರು. ನೋಡಿದ್ರೆ ಬರೀ ಗೋಲ್ಡು ಈ ಒಂದು ಸ್ಲಿಪ್ಪು ಮತ್ತು ಗೋಲ್ಡ್ ಅಷ್ಟೇ ಇದೆ. ಆಮೇಲೆ ಇನ್ವಾಯ್ಸ್ ಬಿಲ್ ಕೂಡ ಕೇಳಿದ್ನಲ್ಲ, ಇನ್ವಾಯ್ಸ್ ಕೊಡಲಿಲ್ವಾ, ರಮ್ಯ ಕೊಡಲಿಲ್ವಾ ಅಂತ ನಾನು ಕೇಳಿದೆ. ಅದಕ್ಕೆ ಇಲ್ಲ, ರಮ್ಯ ಇಷ್ಟೇ ಕೊಟ್ಟಿದ್ದು, ಇಸ್ಕೊಂಬಂದೆ. ಆಮೇಲೆ ರಮ್ಯಂಗೆ ಸರಿ ಆಯಿತು ಫೋನ್ ಮಾಡೋಣ ಇರು ಅಂದ್ಬಿಟ್ಟು ಫೋನ್ ಮಾಡಿದೆ, ಯಾಕೆ ಇನ್ವಾಯ್ಸ್ ಬಿಲ್ ಇಸ್ಕೊಂಬಂದಿಲ್ಲ ಅಂತ. ಇಲ್ಲ ನಾನು ನೋಡಿಲ್ಲ, ಅವರು ಕೊಟ್ಟರು ಇದನ್ನಷ್ಟೇ, ಸೊ ತೊಗೊಂಬಂದೆ ಅಂತ ಅಂದರು. ಸರಿ ಆಯಿತು ಬೆಳಗ್ಗೆ ಹೋಗು ಇಸ್ಕೊ ಅಂತ ನಾನಂದೆ. ಸೊ ಸರಿ ಆಯಿತು ಇಸ್ಕೊತೀನಿ ಅಂತಲೂ ಅವಳು ಹೇಳಿದ್ಲು. ಸರಿ ಇನ್ನೇನು ಇಸ್ಕೊತಾಳಲ್ಲ, ಅವ್ರ ಮಗನ ಹತ್ರ ಮಾತಾಡಿದ್ದೀವಲ್ಲ ಇನ್ವಾಯ್ಸ್ ಎಲ್ಲ ಕೊಡೋದಕ್ಕೆ, ಈ ಜಿ ಎಸ್ ಟಿ ಬಿಲ್ಲೆಲ್ಲ ಪೇ ಮಾಡಿದ್ವಲ್ಲ, ಇನ್ನೇನು ಟೆನ್ಷನ್ ಬಿಡು ಹೋಗಲಿ ಅಂತ ನಾನು ಅಂದ್ಕೊಂಡೆ. ರಮ್ಯ ಹೋಗಿ ಬೆಳಗ್ಗೆ ಕೇಳಿದ್ದಾಳೆ, ಈ ಥರ ಜಿ ಎಸ್ ಟಿ ಬಿಲ್ಲು ಕೊಡಲಿಲ್ಲ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅವರಿದ್ದವರು ಯಾವ ಥರ ಮಾತಾಡಿದ್ದಾರೆ ಅಂತ ಅಂದರೆ, ಇವಾಗೆಲ್ಲ ನಮ್ಗೆ ಟೈಮ್ ಇಲ್ಲ, ಆಮೇಲೆ ಬರೋಗಿ ಇವತ್ತು ನಮ್ಗೆ ಏನು ಕೊಡೋಕ್ಕಾಗಿದ್ದಿಲ್ಲ ಅಂತ ಹೇಳಿದಾರಂತೆ.
ನಾವು ಗೋಲ್ಡ್ ಪರ್ಚೇಸ್ ಮಾಡುವಾಗ ಟೈಮ್ ಇರುತ್ತೆ ಕಸ್ಟಮರ್ ಹತ್ರ ಮಾತಾಡಿ ಯಾಮಾರ್ಸೋದಕ್ಕೆ, ಈ ಥರ ಅಂತ ಹೇಳಿಬಿಟ್ಟು. ಅದೇ ನಾವು ಏನಾದರೂ ನೀವು ಯಾಮಾರ್ಸಿದ್ದೀರಾ, ಈ ಥರ ಮಾಡಿದ್ದೀರಾ ಅಂತ ಕೇಳೋಕ್ಕೆ ಹೋದರೆ ಟೈಮ್ ಇರಲ್ಲ ಅವರಿಗೆ. ಇನ್ನೂ ಒಂದು ಏನಪ್ಪ ಅದೇ ಅಂಗಡಿಲಿ ಏನಪ್ಪ ಅಂತ ಮೋಸ ಹೋಗಿದ್ದು ಅಂತ ಅಂದರೆ, ನಾನು ಈ ಒಂದು ಸರ ಏನಿದೆ, ಈ ಒಂದು ಸರನ ಅದೇ ಅಂಗಡಿಲಿ ನಾನು 3 ಇಯರ್ಸ್ ಬ್ಯಾಕೋ 2 ಇಯರ್ಸ್ ಬ್ಯಾಕೋ ನಾನು ಪರ್ಚೇಸ್ ಮಾಡಿರ್ತೀವಿ. 3 ಇಯರ್ಸ್ 4 ಇಯರ್ಸ್ ಬ್ಯಾಕ್ ಅಂತಲೇ ಅಂದ್ಕೊಳ್ಳಿ, ಪರ್ಚೇಸ್ ಮಾಡಿರ್ತೀವಿ. ತುಂಬ ವರ್ಷನೇ ಆಯಿತು. ಸೊ ಅದನ್ನು ಪರ್ಚೇಸ್ ಮಾಡಿರ್ತೀವಿ. ಈ ಒಂದು ಸರನ, ಇದು ಡಿಸೈನ್ ಏನಿದೆ, ಬೇರೆ ಡಿಸೈನು ನಾನು ಆರ್ಡರ್ ಕೊಟ್ಟಿದ್ದು. ಅದು ಬಂದುಬಿಟ್ಟು ಲೈಕ್ ಡಾಟ್ ಟೈಪ್ ಸಮಥಿಂಗ್ ಬರುತ್ತೆ. ಆ ಥರ ನಾನು ಗೋಲ್ಡ್ ಏನು ಬರುತ್ತೆ ಅದ್ರದ್ದು ಡಿಸೈನ್ ಕೊಟ್ಟಿದ್ದು. ಇವ್ರು ಏನು ಮಾಡಿದರೆ, ಇವ್ರಿಗೆ ಯಾವ ಥರ ಬೇಕೋ ಅದು ನಾನು ಕೊಡ್ತಾ ಇರೋ ಡಿಸೈನಿಗೆ ಮಾಡೋದಕ್ಕೆ ತುಂಬ ಕಷ್ಟ, ಇದು ರೇರ್ ಪೀಸ್ಗಳು ಇದು ಅಂತ ಹೇಳಿಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಅಮೌಂಟು ಕೂಲಿ ಚಾರ್ಜಸ್ ಏನಿದೆ, ಮೇಕಿಂಗ್ ಚಾರ್ಜಸ್ಸು ಇದನ್ನೆಲ್ಲ ಎಕ್ಸ್ಟ್ರಾ ನನ್ನ ಹತ್ರ ಇಸ್ಕೊಂಡಿರೋದು. ಅವಾಗ ಸರಿ ಆಯಿತು ಅಂತ ಹೇಳಿ ಅದಕ್ಕೆ ನಾನು ಅಮೌಂಟ್ ಎಕ್ಸ್ಟ್ರಾ ಪೇ ಮಾಡಿ ನಾನು ಈ ಒಂದು ಸರನ ಆರ್ಡ್ರ್ ಕೊಟ್ಟಿದ್ದೆ. ಅಂದರೆ ಬೇರೆ ಡಿಸೈನು, ಆ ಡಿಸೈನ್ದೆಲ್ಲ ಫೋಟೋ ಇತ್ತು ನನ್ನ ಹತ್ರ, ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಹಳೆ ಮೊಬೈಲಲ್ಲಿ ಮೇ ಬಿ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಸೊ ನಾನು ಸರಿ ಆಯಿತು, ಇಷ್ಟ ಆದಮೇಲೆ ಮೇಕಿಂಗ್ ಚಾರ್ಜಸ್ ಎಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಒಂದು 5,000 ಈ ಥರ ಏನೋ ಆಗಿತ್ತು. ಗೋಲ್ಡ್ ಆವಾಗ ಇದು ಬಂದುಬಿಟ್ಟು 15 ಗ್ರಾಮ್ ಇರೋದು. 15 ಗ್ರಾಮ್ಗೆ ಆವಾಗ 73,000 ಏನೋ ಸಮಥಿಂಗ್ ಆಗಿತ್ತು. ಆ ಮೇಕಿಂಗ್ 73-75 ಹತ್ರ ಗೋಲ್ಡ್ ರೇಟ್ ಆಗಿತ್ತು. ಆ ಮೇಕಿಂಗ್ ಚಾರ್ಜಸ್ಸು ಕೂಲಿ ಅಂತಲೇ ನನ್ನ ಹತ್ರ 5,000 ರೂಪೀಸ್ ಇಸ್ಕೊಂಡಿದ್ರು. ನನಗೂ ಸ್ವಲ್ಪ ಜಾಸ್ತಿನೇ ಆಯಿತು ಅನ್ನಿಸ್ತು. ಬಟ್ ಆ ಒಂದು ಡಿಸೈನೇ ನನಗೆ ಬೇಕು ಅಂತ ಹೇಳಿಬಿಟ್ಟು ನಾನು ಆ ಒಂದು ಡಿಸೈನ್ನ ನಾನು ಆರ್ಡರ್ ಕೊಟ್ಟು ಬಂದಿದ್ದೆ. ಅದಕ್ಕೇ ಅವರು ಏನು ಮಾಡಿದ್ದಾರೆ ಅಂದರೆ, ನಾನು ಹೋಗಿ ಗೋಲ್ಡ್ನ ನೋಡಿದ್ರೆ ಈ ಒಂದು ಡಿಸೈನ್ನ ನನಗೆ ಮಾಡಿಕೊಟ್ಟಿದ್ದಾರೆ. ಈ ಒಂದು ಡಿಸೈನ್ ನನಗೆ ಇಷ್ಟ ಇಲ್ಲ, ಇದನ್ನ ಎಂತಕ್ಕೆ ಮಾಡಿದ್ರೆ, ಈ ಡಿಸೈನ್ ಎಲ್ಲ ನಾನು ಆರ್ಡರ್ ಕೊಟ್ಟಿದ್ದು ಅಂತ ನಾನು ಅಂದರೆ, ಇಲ್ಲ ನೀವು ಇದೇ ಡಿಸೈನ್ ಆರ್ಡ್ರ್ ಕೊಟ್ಟಿದ್ದು ಹಾಗೆ ಹೀಗೆ ಅಂತ ಹೇಳಿ ಆರ್ಗ್ಯೂ ಮಾಡಿದ್ರು. ಸೊ ಸರಿ ಆಯಿತು, ನನ್ನ ಹತ್ರ ಫೋಟೋ ಇದೆ ಆ ಡಿಸೈನ್ದು ಅಂತ ಹೇಳಿಬಿಟ್ಟು, ನಿಮ್ಮ ಅಂಗಡಿಲೇ ನಾನು ಆ ಡಿಸೈನ್ ನೋಡಿ ಆರ್ಡರ್ ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ನಾನು ಫೋಟೋ ತೋರಿಸಿದಾಗ ಇಲ್ಲ, ನಮ್ಮ ಹತ್ರ ಈ ಡಿಸೈನೇ ಇಲ್ಲ ಅಂತ ಹೇಳಿ ವಾದ ಮಾಡಿದರು. ಸರಿ ನೀವು ಅಲ್ಲಿ ಚೈನ್ ಇದು ಡಿಸ್ಪ್ಲೇ ಇಟ್ಟಿದ್ದೀರಲ್ಲ ಅದರಲ್ಲಿದೆ, ಅದನ್ನು ಓಪನ್ ಮಾಡಿ ಅಂತ ನಾನು ಅಂದೆ. ಅವರಿದ್ದವ್ರು ಇಲ್ಲ, ನಮ್ಮ ಹತ್ರ ಈ ಡಿಸೈನ್ ಇಲ್ಲವೇ ಇಲ್ಲ ಹಾಗೆ ಹೀಗೆ ಅಂತ ಆರ್ಗ್ಯೂ ಮಾಡ್ತಿದ್ದಾರೆ. ಅದನ್ನು ತಗ್ಸೋವರೆಗೂ ಬಿಡಲಿಲ್ಲ, ತೆಗಿಸ್ದೆ, ಆಮೇಲೆ ತೋರಿಸ್ದೆ, ಇದೇ ಡಿಸೈನ್ ಅಲ್ವಾ ನಾನು ತೋರಿಸ್ತಾ ಇರೋದು ಅಂತ ಹೇಳಿಬಿಟ್ಟು. ಅವಾಗ ಬಾಯಿ ಮುಚ್ಕೊಂಡ್ರು. ಅವಾಗ ಏನೂ ಮಾತಾಡಲಿಲ್ಲ ಅವರು. ಇಲ್ಲ ನಮ್ಗೆ ಗೊತ್ತಾಗಲಿಲ್ಲ, ಈ ಥರ ಡಿಸೈನು 15 ಗ್ರಾಮಿಗೆ ಮಾಡಿಸಿದ್ರೆ ದೊಡ್ಡದು ಇದು ಬಂದುಬಿಡುತ್ತೆ, ಸೊ ಹಾಗಾಗಿ ನಾವು ಈ ಡಿಸೈನ್ ಮಾಡಿದ್ವಿ ಹಾಗೆ ಹೀಗೆ ಅಂತ ಇದು ಮಾಡಿದ್ರು. ಸರಿ ಆಯಿತು, ಅದೆಲ್ಲ ಮಾಡಿದ್ರೆ ಸರಿ. ನನಗಿವಾಗ ಮೇಕಿಂಗ್ ಚಾರ್ಜಸ್ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಪೇ ಮಾಡಿಸ್ಕೊಂಡ್ರಲ್ವ ಈ ಡಿಸೈನ್ಗೆ, ಈ ಅಮೌಂಟ್ನ ರೀಫಂಡ್ ಮಾಡಿ ಅಂತ ಅಂದರೆ, ಇಲ್ಲ ಇದಕ್ಕೂ ಅಷ್ಟೇ ನಮಗಾಗಿದೆ, ನಾವು ಲಾಸ್ ಕೊಡೋದಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು, ಬೇರೆ ಕಸ್ಟಮರ್ ಇದ್ದಾರೆ, ನಮಗೆ ಇದು ಮಾಡಬೇಡಿ, ಡಿಸ್ಟರ್ಬ್ ಮಾಡಬೇಡಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ಡಿಸ್ಟರ್ಬ್ ಏನಿದೆ, ನೀವು ನನಗೆ ಮೋಸ ಮಾಡಿದ್ದೀರಾ, ನಿಮಗೆ ಇವಾಗ ಕಸ್ಟಮರ್ ಮುಂದೆ ನೀವು ಮಾಡಿರೋದನ್ನ ಹೇಳ್ತಾ ಇದ್ದರೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತೀರಾ ಅಂತ ಹೇಳ್ಬಿಟ್ಟು ನಾನು ಈ ಥರ ಆರ್ಗ್ಯೂ ಮಾಡಿದೆ. ಅವಾಗಿದ್ದವರು ಇಲ್ಲ ಮೇಡಮ್ ಇದು ಚೆನ್ನಾಗಿದೆ, ಇವಾಗ ಇದು ಟ್ರೆಂಡಿಂಗು ಹಂಗೆ ಹಿಂಗೆ ಅಂದರು. ಬಟ್ ನಾನು ಈ ಸರನ ನಾನು ತೊಗೊಬೇಕು ಅಂತ ಇರಲಿಲ್ಲ. ಬಟ್ ಏನೋ ಒಂದು ಫಂಕ್ಷನ್ ಇತ್ತು, ಆ ಮೂಮೆಂಟ್ಗೆ ಆ ಒಂದು ರೀಸನ್ಗೆ ಆ ಫಂಕ್ಷನ್ಗೆ ಒಂದು ಸರ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಆರ್ಡರ್ ಕೊಟ್ಟಿದ್ದು. ಅದು ನೋಡಿದ್ರೆ ಇನ್ನೊಂದು ಸ್ವಲ್ಪ 1-2-3 ದಿನದಲ್ಲಿ ಅಷ್ಟೇ ಆ ಫಂಕ್ಷನ್ ಇದ್ದಿದ್ದು. ಇವಾಗ ನಾನು ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಇವಾಗ ನನಗೂ ಈ ಕಡೆ ಇದು ಅವ್ರ ಅಮೌಂಟ್ ಕೊಡೋಕ್ಕೂ ರೆಡಿ ಇಲ್ಲ. ಆಮೇಲೆ ನಾನು ಡಿಸೈಡ್ ಮಾಡ್ಕೊಂಡೆ, ಬರೀ ಮೋಸ ಮಾಡಿಕೊಂಡು ಜನರಿಗೆ ಯಾಮಾರ್ಸೋದಷ್ಟೇ, ಈ ಅಂಗಡಿಗೆ ಇನ್ಯಾವತ್ತೂ ಬರೋದು ಬೇಡ ಅಂದ್ಕೊಂಡು ಅಲ್ಲಿಗೆ ಸರಿ ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಬಂದೆ. ಓಕೆ ಇದು ಸರ ಏನು ತೊಂದರೆ ಇಲ್ಲ, ಚೆನ್ನಾಗೇ ಇದೆ ಡಿಸೈನು ಅಂದ್ಕೊಂಡು ಬಂದಿದ್ದಾಯಿತು. ಅದಾದಮೇಲೆ ಅವತ್ತಿಂದ ಇವತ್ತಿನವರೆಗೂ ನಾನು ಆ ಅಂಗಡಿಗೆ ಹೋಗಿರಲಿಲ್ಲ. ಬಟ್ ಮೊನ್ನೆ ಏನಾಯಿತು ಅಂತ ಅಂದರೆ, ಸರಿ ಆಯಿತು, ಅಮ್ಮ ಇದ್ದವರು ಇಲ್ಲೇ ನೋಡು ಬಾ ಇನ್ನೇನಾಗುತ್ತೆ, ಇನ್ನೇನು ಮಾಡೋದು, ಎಲ್ಲ ಒಂದೇ ಥರ ಇರಲ್ವಲ್ಲ, ಏನೋ ಕನ್ಫ್ಯೂಸ್ ಆಗಿ ಡಿಸೈನ್ ಇದು ಮಾಡ್ಕೊಂಡಿದ್ದಾರೆ, ಕಸ್ಟಮರ್ ಇದ್ರಲ್ಲ ಅಂತ ಮಾತಾಡೋಕ್ಕೂ ಆಗಿಲ್ವೇನೋ ಅಂದ್ಬಿಟ್ಟು ಈ ಅಂಗಡಿಗೆ ಕರ್ಕೊಂಡೋದು. ಸರಿ ಆಯಿತು ಅಂತ ಹೇಳಿ ಈ ಅಂಗಡಿಗೆ ಹೋಗಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಈ ಒಂದು ಉಗ್ರ ತೊಗೊಂಡೆ. ನೋಡಿದ್ರೆ ಇವಾಗ ಈ ಥರ GST ಬಿಲ್ಲಲ್ಲಿ ಮೋಸ ಮಾಡಿ
ನೀವು ಯಾರಾದರೂ ಒಂದು ಅಂಗಡಿಗೆ ಹೋಗ್ತೀರಾ ಏನಾದರೂ ತೊಗೊತೀರಾ ಅಂತ ಅಂದರೆ ಇದು ನಾನು ಬರೆದಿರೋ ಅಂಥ ಸ್ಲಿಪ್ಪು. ಗೋಲ್ಡು ವಿಷಯದಲ್ಲಿ, ಅದರಲ್ಲೂ ಗೋಲ್ಡ್ ವಿಷಯದಲ್ಲಿ, ಗೋಲ್ಡ್ ಅಂತ ಅಲ್ಲ, ಬೇರೆ ಯಾವ ವಿಷಯದಲ್ಲಾದರೂ ಅಷ್ಟೇ, ದುಡ್ಡು ಕಾಸು ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಯಾಮಾರಿಸೋರು ತುಂಬ ಇರ್ತಾರೆ. ಯಾಮಾರ್ತೀವಿ ಅಂದರೆ ತುಂಬ ಯಾಮಾರಿಸ್ತಾರೆ ಅಂತಲೇ ಹೇಳ್ಬೋದು. ಒಂದು ಸಲ 2 ಸಲ ಆದರೆ ಓಕೆ, ಪ್ರತಿ ಸಲವೂ ಇದೇ ಆಗುತ್ತೆ. ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೆ, ನಂದು ಹಳೆ ಒಂದು ಲಾಗ್ ಪೇಜ್ ಏನಿತ್ತು ಅಂದರೆ ಯೂಟ್ಯೂಬ್ ಚಾನಲ್ ಏನಿತ್ತು, ಆ ಒಂದು ಯೂಟ್ಯೂಬ್ ಚಾನಲ್ ನಾನು ನಿಮ್ಗೆ ಹೇಳಿದ್ದೆ ಸ್ಟೋನ್ಗಳಲ್ಲಿ ಮೋಸ ಮಾಡ್ತಾರೆ ಅಂತ. ಈವನ್ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವೇನಾದರೂ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ GST ಬಿಲ್ಲೇ ಕೊಡೋದಿಲ್ಲ. ಎಲ್ಲರೂ ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವೊಬ್ಬರು. ಆದರೆ ನಿಮ್ಮ ಹತ್ರ GST ಚಾರ್ಜ್ ಮಾಡಿ ಅಮೌಂಟ್ ಇಸ್ಕೊಂಡಿರ್ತಾರೆ. ಅವರು GST ಪೇ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು GSTಗಳನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ GST ಇನ್ವಾಯ್ಸ್ಗಳನ್ನ ರೈಸ್ ಮಾಡಿದ್ರೆ ಅವರು GST ಪೇ ಮಾಡಬೇಕಾಗಿರುತ್ತೆ ಗೌರ್ಮೆಂಟಿಗೆ. ಅದನ್ನೆಲ್ಲ ಅವರು ತಪ್ಪಿಸ್ಕೊಂಡು ಬ್ಲ್ಯಾಕ್ ಮನಿ ಮಾಡೋದಕ್ಕೋಸ್ಕರ ಈ ಥರ ಕಚರ ಕೆಲಸಗಳನ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಇದು ನಾನು ಬರೆದಿರೋದು ಎಷ್ಟಾಯಿತು ಏನು ಅಂತ ಹೇಳ್ಬಿಟ್ಟು. ಇದು ನನಗೆ ಅವತ್ತು ನೆನಪು ಇರಲಿಲ್ಲ ಗೋಲ್ಡ್ ರೇಟ್ ಎಷ್ಟಾಗಿದೆ ಅಂತ. ಏಪ್ರಿಲ್ ಮಂತ್ ಬಿಗಿನಿಂಗಲ್ಲಿ ನಾನು ಕೊಟ್ಟಿರೋದು ಆರ್ಡರು, ಇವಾಗ ಏಪ್ರಿಲ್ ಎಂಡಿಂಗು. ಸೊ ಆವತ್ತಿಂದು ನನಗೆ ಕರೆಕ್ಟ್ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಆವಾಗ ನಂದು ಕ್ಯಾಲ್ಕುಲೇಟರಲ್ಲಿ ಚೆಕ್ ಮಾಡಿದ್ನಲ್ಲ ಎಷ್ಟೆಷ್ಟಾಗುತ್ತೆ ಅಂತ. ಅದು ಹಿಸ್ಟ್ರಿ ತೆಗ್ದಾಗ ಅಲ್ಲಿ ಕ್ಯಾಲ್ಕುಲೇಟ್ ನಾನೇನು ಮಾಡಿದ್ದೆ ಅದು ಸಿಕ್ತು. ಅದರಿಂದ ನನಗೆ ಅವತ್ತಿನ ಗೋಲ್ಡ್ ರೇಟ್ ಎಷ್ಟಿತ್ತು ಕ್ಯಾಲ್ಕುಲೇಟ್ ಮಾಡಿದ್ನಲ್ಲ, ಸೊ ಅದರಿಂದ ಎಷ್ಟಿತ್ತು ಅನ್ನೋದು ನಂಗೆ ಅಲ್ಲಿಗೆ ಗೊತ್ತಾಯಿತು. ಬರೆದು ನಾನು ಇಟ್ಕೊಂಡೆ. ಅವ್ರ ಕೈಲೇ ನೀವೇನಾದರೂ ಬರೆಸ್ತೀರಾ, ಏನಾದರೂ ಇದು ಮಾಡ್ತೀರಾ ಅಂತ ಅಂದರೆ ಅವ್ರ ಕೈಲೇ ಬರೆಸ್ಕೊಳ್ಳಿ. ನೀವು ಚಿಕ್ಕ ಬಿಲ್ಲು ನೀವು ರೆಫ್ರೆನ್ಸಿಗೆ ಇಸ್ಕೊಂಬರ್ತೀರಲ್ಲ, ಆ ಬಿಲ್ಲಾದರೂ ಓಕೆ, ಹಿಂದಗಡೆ ಬರೆಸ್ಕೊಳ್ಳಿ. ಅಥವಾ ಅವರೇ ಕ್ಯಾಲ್ಕುಲೇಟ್ ಮಾಡಿ ಒಂದು ಸ್ಲಿಪ್ಪಲ್ಲಿ ಬರೀತಾರಲ್ಲ, ಅದನ್ನು ನಿಮ್ಮ ಹತ್ರ ಕ್ಯಾರಿ ಮಾಡಿ. ತುಂಬ ಮೋಸ ಮಾಡ್ತಾರೆ, ಗೊತ್ತಿರೋರು ಅಷ್ಟೇ, ಗೊತ್ತಿಲ್ಲದೆ ಇರೋರು ಅಷ್ಟೇ. ನಿಮ್ಗೇನಾದರೂ ತುಂಬ ನಂಬಿಕೆ ಇದೆ, ಯಾವುದೇ ಥರದ ಮೋಸ ಹೋಗ್ತಾ ಇಲ್ಲ ನೀವು ಅಂದರೆ ಓಕೆ. ಇನ್ ಕೇಸ್ ಗೋಲ್ಡ್ ಪರ್ಚೇಸ್ ಮಾಡೋದ್ರಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ಅಂತಲೇ ಹೇಳ್ತೀನಿ. ಇದು ಒಂದು ಸಲ ಮಾಡಿಲ್ಲ, ನನಗೆ ಗೊತ್ತಿರಲಿಲ್ಲ. ನಮ್ಮಮ್ಮ ಹೇಳಿದ್ರು ಇವ್ರದ್ದು ಅಂಗಡಿ ಇನ್ನೊಂದಿದೆ, ಅಲ್ಲಿ ನಾನು ಕೆಲವೊಂದು ಚೀಟಿಗಳನ್ನ ಹಾಕಿ ನೀವೆಲ್ಲ ಚಿಕ್ಕವರಿರುವಾಗ ಒಂದು ಓಲೆ ತೊಗೊಂಡಿದ್ದೆ. ಆ ಓಲೆ ಬಂದುಬಿಟ್ಟು 916 ಅಂತ ಹೇಳಿಬಿಟ್ಟು 18 ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂತ. ನಮಗೆ ಆ ಓಲೆ ನಮ್ಮಮ್ಮ ಪರ್ಚೇಸ್ ಮಾಡಿದ್ದು ನನಗೆ ನೆನಪಿದೆ. ಬಟ್ ಆವಾಗ ನಾವಿನ್ನೂ ತುಂಬ ಚಿಕ್ಕವರು. ಕೆಲವೊಂದು ಚೀಟಿಗಳನ್ನ ಹಾಕ್ಕೊಂಡಿದ್ರು, ಅದರಲ್ಲಿ ಬಂದಿರೋ ದುಡ್ಡುಗಳಿಂದ ಏನಾದರೂ ಸಣ್ಣ ಪುಟ್ಟ ಐಟಮ್ಗಳನ್ನ ತೊಗೊಳ್ಳೋ ಅಂಥದ್ದು. ನಮ್ಮಮ್ಮನೂ ಅದೇ ಥರ ಮಾಡಿಕೊಂಡು ಒಂದು ಓಲೆ ತೊಗೊಳಕ್ಕೆ ಅಂತ ನನ್ನ ಜೊತೇಲಿ ಕರ್ಕೊಂಡೋಗಿದ್ರು. ನಾನು ಇನ್ನೂ ಅವಾಗ ಚಿಕ್ಕವಳು. ಸೊ ನಮ್ಮಮ್ಮ ಇದ್ದವರು ಓಲೆ ತೊಗೊಂಡ್ರು. ನಂಗೆ ಅವಾಗ 916 18 ಕ್ಯಾರೆಕ್ಟ್ರು ಇದೇನಂದ್ರೆ ಏನೂ ಗೊತ್ತಿರಲಿಲ್ಲ. ಅಮ್ಮಂಗೆ ಯಾವ ಥರ ಮೋಸ ಮಾಡಿದ್ದಾರೆ ಅಂತ ಅಂದರೆ 18 ಕ್ಯಾರೆಕ್ಟರ್ ಗೋಲ್ಡ್ನ ಕೊಟ್ಬಿಟ್ಟು 916 ಅಂತ ಹೇಳಿ ಆ 916 ಅಮೌಂಟ್ ಏನಿದೆ ಅದನ್ನು ಚಾರ್ಜ್ ಮಾಡಿದ್ದಾರೆ ಇದೇ ಅಂಗಡಿಯವರು. ಆದರೆ ಇನ್ನೊಂದು ಅದಕ್ಕೆ ಬೇರೆ ಹೆಸರು ಇಟ್ಕೊಂಡು ಬೇರೆ ಅಂಗಡಿ ಥರ ಮಾಡ್ಕೊಂಡಿದ್ದಾರೆ. ಬಟ್ ಎರಡೂ ಅಂಗಡಿನೂ ಒಬ್ಬರೇ ಮೇಂಟೈನ್ ಮಾಡ್ತಾ ಇರೋದು. ಸೊ ಆ ಅಂಗಡಿಯವರು ಆ ಥರ ಮಾಡಿದ್ದಾರೆ. ನಮಗೆ ಯಾವಾಗ ಈ ಥರ ಗೊತ್ತಾಯಿತು ಅಂತ ಅಂದರೆ ಆ ಗೋಲ್ಡ್ ಬಂದ್ಬಿಟ್ಟು ನಮ್ಮಮ್ಮ ತೊಗೊಂಡು ಒಂದು 2-3 ಸಲ ಯೂಸ್ ಮಾಡಿದ್ರು ಅಷ್ಟೇ. ಅದು ಮುರಿದೋಗ್ಬಿಟ್ಟು ಅದನ್ನು ಹಂಗೆ ಇಟ್ಟು ಈಗ ಸ್ವಲ್ಪ ದಿನ ಒಂದು 2-3 ವರ್ಷದಿಂದ ಮಾರೋದಕ್ಕೆ ಇದು ಹೊಟ್ಟೋಗ್ಬಿಟ್ಟಿದೆಯಲ್ಲ ಗೋಲ್ಡು, ಚೆನ್ನಾಗಿಲ್ವಲ್ಲ, ರೆಡಿ ಮಾಡಿಸೋದಕ್ಕೆ ಅಂತ ಹೇಳಿ ಫಸ್ಟ್ ತೊಗೊಂಡೋದ್ರು. ಅದು ನೋಡಿದ್ರೆ ಅದು ರೆಡಿ ಆಗಲ್ಲ, ತುಂಬ ಇದಿದೆ ಅಂತ ಹೇಳಿದ್ರು. ಸರಿ ಆಯಿತು, ರೆಡಿ ಆಗೋದು ಬೇಡ, ಇದನ್ನ ಹಾಕ್ಬಿಟ್ಟೆ ಬೇರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಮ್ಮಮ್ಮ ಬೇರೆ ಓಲೆ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಬಿಟ್ಟು ತೊಗೊಳಕ್ಕೆ ಹೋದಾಗ ಗೊತ್ತಾಯಿತು ಅದು 916 ಅಲ್ಲ 18 ಕ್ಯಾರೆಕ್ಟರ್ ಅಂತ. ಮತ್ತು 916 ಅಥವಾ 18 ಕ್ಯಾರೆಕ್ಟರು ಅದಕ್ಕೆಲ್ಲ ಆಲ್ಮಾರ್ಕ್ ಸಿಂಬಲ್ ಇರುತ್ತೆ. ಅಲ್ಲಿ 916 18 ಕ್ಯಾರೆಕ್ಟರ ಎಲ್ಲ ಬರೆದಿರುತ್ತೆ. ಅವಾಗ ಯಾರಿಗೆ ಗೊತ್ತು? ಇವಾಗ ನಮ್ಮ ಅಮ್ಮಂಗೂ ಅಷ್ಟು ನಾಲೆಜ್ ಇಲ್ಲ, ನಮಗೂ ಅಷ್ಟು ನಾಲೆಜ್ ಇರಲಿಲ್ಲ. ಯಾರಿಗೆ ಗೊತ್ತಿರುತ್ತೆ 916 18 ಕ್ಯಾರೆಕ್ಟರ, ನಾವು ಯಾವುದಕ್ಕೆ ಪೇ ಮಾಡ್ತಿರ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ಮೋಸ ಮಾಡಿ ಆವಾಗಲೂ ಆ ಥರ ಮೋಸ ಮಾಡಿದ್ದಾರೆ. ಅದಾದಮೇಲೆ ರಮ್ಯಾ ನಮ್ಮಮ್ಮನೂ ನಾವು ಚೇಂಜ್ ಮಾಡ್ಸೋಕ್ಕೆ ಹೋದಾಗ ಹೇಳಿದ್ರು ಈ ಥರ ನೀವು ಮಾಡಿದ್ದೀರಾ ಅಂತ. ಅದಕ್ಕೆ ಅವರಿದ್ದವರು ಇಲ್ಲ ನಾವು ಆ ಥರ ಮಾಡಲ್ಲ ಅಂತ ಹೇಳಿದ್ರು. ಮೇ ಬಿ ನಾವೇ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಬಟ್ ಆಮೇಲೆ ಇದೆಲ್ಲ ಆಯ್ತಲ್ಲ, ಆವಾಗ ರಮ್ಯಾ ಈ ಉಂಗುರ ಇಸ್ಕೊಂಬರೋಕ್ಕೆ ಎಲ್ಲ ಹೋಗಿದ್ಲಲ್ಲ, ಅಂದರೆ GST ಬಿಲ್ ಕೇಳೋದಕ್ಕೆ. ಆವಾಗ ಕಸ್ಟಮರ್ ಇದ್ರಂತೆ, ಅವ್ರ ಮುಂದೆನೇ ಹೇಳಿದ್ಲಂತೆ ಈ ಥರ ಎಲ್ಲ ಮೋಸ ಮಾಡ್ಕೊಂಡು ಕಸ್ಟಮರ್ಗೆ ಇದು ಮಾಡ್ತಾಯಿದ್ದೀರಾ ಅಂತ ಬೈದ್ಬಿಟ್ಟು ಬಂದಿದ್ದಾಳೆ. ಇವಾಗ ನಾನು ನಾಳೆ ಹೋಗಿ ಕೇಳ್ತೀನಿ. ಸುಮ್ಮನೆ ಇರೋ
ಸುಮ್ಮನೆ ಇಲ್ಲ, ನಾನು ಯಾರಿಗೂ ಬೈತಾ ಇಲ್ಲ, ಸುಮ್ಮನೆ ಇವನಿಗೆ ಟೆನ್ಷನ್ನು, ನಾನೇನಾದರೂ ಕೋಪ ಮಾಡ್ಕೊಂಡ್ಬಿಟ್ರೆ ಅವಾಗ ಈ ಥರ ಬಂದು ಸಮಾಧಾನ ಮಾಡ್ತಾ ಇರ್ತಾನೆ. ಮತ್ತು ಏನಪ್ಪ ಅಂತ ಅಂದರೆ, ನನಗೆ ಮೊದಲೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ನಾನು ಒಂದು ಕಂಪ್ನಿಗೆ ಜಾಯ್ನ್ ಆದೆ. ಈವನ್ ಆ ಕಂಪ್ನಿಯಿಂದ ನಾನು ತುಂಬಾ ಕಲ್ತ್ಕೊಂಡಿರೋದು ತುಂಬಾ ಇದೆ ಅಂತಲೇ ಹೇಳ್ಬೋದು. ಏಕೆಂದರೆ ಆ ಕಂಪ್ನಿಗೆ ಜಾಯ್ನ್ ಆದಮೇಲೆ ಅಕೌಂಟ್ಸ್ ಯಾವ ಥರ ಹೋಗುತ್ತೆ, ಕನ್ಸ್ಯೂಮರು ಮತ್ತು ಅಂದರೆ ವೆಂಡರು ಮೀನ್ಸ್ ಯಾವ ಥರ ಹೇಳ್ತಾರೆ, ಶಾಪ್ ಫಾರ್ ಎಕ್ಸಾಂಪಲ್ ಇದನ್ನೇ ಹೇಳ್ತೀನಿ, ಶಾಪ್ ಓನರು ಮತ್ತು ಗ್ರಾಹಕರು ಮೀನ್ಸ್ ಕಸ್ಟಮರ್ಸು ಮಧ್ಯೆ ಯಾವ ಥರ ಇದಾಗುತ್ತೆ, ಶಾಪ್ ಅವ್ರು ಯಾವ ಥರ ಮೋಸ ಮಾಡ್ತಾರೆ, ಅವ್ರು ಯಾವ ಥರ ಮೋಸ ಹೋಗ್ತಾರೆ, ಅಕೌಂಟ್ಸ್ ಇದು ಹೇಗಿರುತ್ತೆ ಏನು ಎತ್ತ, ಹೆಂಗೆಲ್ಲ ಫ್ರಾಡ್ ಮಾಡಿ GST ಇದ್ದಂತೆ ಹೆಂಗೆಲ್ಲ ಇದು ಮಾಡ್ತಾರೆ, ಅಥವಾ GST ಮಾಡಿಕೊಂಡು ಹೆಂಗೆಲ್ಲ ಮೋಸ ಮಾಡ್ತಾರೆ, ಇದೆಲ್ಲ ಕೆಲವೊಂದು ಆ ಕಂಪ್ನಿಯಿಂದ ನಾನು ತಿಳ್ಕೊಂಡಿದ್ದಾಯಿತು. ಅಂದರೆ GST ಬಗ್ಗೆ, ಪ್ರಾಡಕ್ಟ್ಗಳ ಬಗ್ಗೆ ಹೆಂಗೆಲ್ಲ ವ್ಯವಹಾರ ಮಾಡ್ತಾರೆ ಅನ್ನೋದೆಲ್ಲ ನಾನು ಅದರಲ್ಲಿ ತಿಳ್ಕೊಂಡಿದ್ದಾಯಿತು. ಇದರಿಂದ ನನಗೆ ಎಷ್ಟು ಕಲ್ತಿದ್ದೀನಿ ಅಂತ ಅಂದರೆ, ಯಾವ ಥರ ಬಿಸ್ನೆಸ್ನ ಮಾಡ್ತಾರೆ ಫೀಲ್ಡಲ್ಲಿ, ಹೆಂಗೆಲ್ಲ ಲಾಭ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಹೆಂಗೆ ಯಾಮರಿಸ್ತಾರೆ ಎಲ್ಲರಿಗೂ ಕಸ್ಟಮರ್ಗಳಿಗೆ ಅಂತೆಲ್ಲ ತಿಳ್ಕೊಂಡಿದ್ದೀನಿ. ಇದರಿಂದ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅದಾದಮೇಲೆ ನನಗೆ ಗೊತ್ತಾಗಿದ್ದು ಈ ಥರ GSTಗಳು ಹಿಂಗೆ ಅಂತ. ನಾವೇನೋ ಒಂದು ಕಲಿತಾ ಇದ್ದೀವಿ ಅಂತ ಅಂದರೆ, ಒಂದು ಸುಮ್ಮನೆ ಇರೋಗುಂಡ ಆ ಒಂದು ಕಂಪ್ನಿಗೆ ನಾನು ಜಾಯ್ನ್ ಆದಮೇಲೆ ನಂಗೆ ತುಂಬಾ ಒಂದು ಕಲಿಯೋದೇನೋ ಸಿಕ್ತು ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ನಾನು ತಿಳ್ಕೊಂಡೆ ಅಂತಲೇ ಹೇಳ್ಬೋದು. ಆ ಒಂದು ಕಂಪ್ನಿಗೆ ಜಾಯಿನ್ ಅದರಿಂದನೇ ನಾನಿವತ್ತು ಯಾವ ಥರ ಇವರು ಮೋಸ ಮಾಡಿದ್ದಾರೆ ನನಗೆ ಅನ್ನೋದನ್ನ ನಾನು ತಿಳ್ಕೊಳ್ಳೋದಕ್ಕಾಗಿದ್ದು ಮೇ ಬಿ ಅದರಿಂದನೇ ಅಂತಲೇ ಹೇಳ್ತೀನಿ. ಏಕೆಂದರೆ ಅವತ್ತು ರೇಟು 6,800 ಸಮಥಿಂಗ್ ಇತ್ತು. ಅವ್ನು ನನಗೆ ಹೇಳಿದ್ದು 7,300. ನಾನು ಯಾಕೆ 500 ಹತ್ತಿರ ನಾನು ಎಕ್ಸ್ಟ್ರಾ ಪೇ ಮಾಡಬೇಕು, ಅದು ಗೋಲ್ಡ್ ಮೇಲೆ GST ಎಲ್ಲ ಆ್ಯಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಏನು ಎಂತಕ್ಕೆ ಅಂತ ಕೇಳಿದಾಗ ಅವ್ನು ರೆಡಿನೇ ಇಲ್ಲ ಆನ್ಸರ್ ಮಾಡೋದಕ್ಕೆ. ನಮ್ಗೆ ಅದಿದೆ ಇದಿದೆ TDS ಇದೆ, ನಾವು ಅಲ್ಲಿಂದ ತರಿಸ್ಬೇಕು ಇಲ್ಲಿಂದ ತರಿಸ್ಬೇಕು, ಅದು ಇದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅಮೌಂಟು 100, 200 ಈ ಥರ ಹೆಚ್ಚು ಕಡಿಮೆ ಇರುತ್ತೆ. ಆದರೆ 500, 600 ಈ ಥರ ಎಲ್ಲ ಜಾಸ್ತಿ ಇರೋದಿಲ್ಲ. ಮತ್ತು ನೀವು ನೋಡಿರ್ಬೋದು, ನೀವು ಅಮ್ಮಂದಿರು ಈ ಥರ ಎಲ್ಲ ನೀವು ಹೋದಾಗ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಅಥವಾ ನೀವೇ ಹೋದಾಗ ಇದು ಇಷ್ಟು ಕಡಿಮೆ ಮಾಡ್ಕೊಳ್ಳಿ ಅಂದರೆ ಒಂದಿಷ್ಟು ಬರ್ತಾರೆ. ಅಂದರೆ ಅವರು ಕಡಿಮೆ ಮಾಡ್ಕೊಂಬಿಟ್ರು, ಓಕೆನಪ್ಪ ನಾವು ಹೇಳಿದ ತಕ್ಷಣ ಕಡಿಮೆ ಮಾಡ್ಕೊಂಬಿಟ್ರಲ್ಲ, ಓಕೆ ನಾನು ಹೆಂಗೋ ಆರ್ಗ್ಯೂ ಮಾಡಿಕೊಂಡು ಬಾರ್ಗಿನ್ ಮಾಡಿಕೊಂಡು ಇಸ್ಕೊಂಬಂದ್ಬಿಟ್ಟೆ ಅಂತ ಅನ್ಕೊತೀವಲ್ಲ, ಅವರು ಹೇಳುವಾಗಲೇ ಎಕ್ಸ್ಟ್ರಾ ಹೇಳಿರ್ತಾರೆ ಆ್ಯಡ್ ಮಾಡಿ. ಸೊ ಅವ್ರು ಆ ಥರ ಮಾಡಿಬಿಟ್ಟು ಮತ್ತು ಕೆಲವೊಮ್ಮೆ GST ಬಿಲ್ಗಳು ಇವಾಗ ನನಗೆ ಹೇಗೆ ಮಾಡಿದರೆ ಆ ಥರ GST ಬಿಲ್ಗಳನ್ನ ಕೊಡೋದಿಲ್ಲ. ನಿಮ್ಮ ಹತ್ರ GSTನ ಚಾರ್ಜ್ ಮಾಡಿ GST ಬಿಲ್ನೇ ಕೊಡೋದಿಲ್ಲ. ಈ ಥರ ಎಲ್ಲ ಫ್ರಾಡ್ಗಳನ್ನ ಮಾಡ್ತಾರೆ. ಮತ್ತು ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೆ, ಸ್ಟೋನ್ಗಳು ಇರುತ್ತಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇಲ್ಲಿ ಒಂದು ಸ್ಟೋನ್ ಇದೆ ನೋಡಿ, ಈ ಥರ ಸ್ಟೋನ್ಗಳು, ಅದು ಜಾಸ್ತಿ ಸ್ಟೋನ್ಸ್ ಎಲ್ಲ ಇರುತ್ತಲ್ಲ, ಸೊ ಆ ಸ್ಟೋನ್ಸ್ಗೆಲ್ಲ ಅವರು ಸ್ಟೋನ್ಗೆ ಬೇರೆ ಚಾರ್ಜ್ ಮಾಡಬೇಕು, ಗೋಲ್ಡ್ಗೆ ಬೇರೆ ಚಾರ್ಜ್ ಮಾಡಬೇಕು. ಆ ಸ್ಟೋನೇ ಒಂದು 200 ಮಿಲಿ 300 ಮಿಲಿ ಈ ಥರ ಇದೆ ಅಂತ ಅಂದ್ಕೊಳ್ಳಿ. ಜಾಸ್ತಿ ಸ್ಟೋನ್ ಎಲ್ಲ ಇರುತ್ತಲ್ಲ, ಅಂಥದಕ್ಕೆ ನಾನು ಹೇಳ್ತಾ ಇರೋದು 200, 300, 400, 500ವರೆಗೂ ಅಂತಲೇ ಅಂದ್ಕೊಳ್ಳಿ. ನೀವು 500 ಮಿಲಿಗೆ ಎಷ್ಟು ಆಗುತ್ತೆ ಹೇಳಿ, ಅರ್ಧಕ್ಕರ್ಧ ಅಮೌಂಟೇ ಆಗಿಬಿಡುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ 10,000 ಗ್ರಾಮ್ ಇದೆ ಅಂತ ಅಂದರೆ 5,000 ಸ್ಟೋನ್ಗೆ ಅಂತಲೇ ಪೇ ಮಾಡಬೇಕಾಗುತ್ತೆ. ಅದು ಗೋಲ್ಡ್ಗೆ ಆ್ಯಡ್ ಮಾಡಿಬಿಟ್ಟಿರ್ತಾರೆ. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಏನು ಅಂತ ಹೇಳಿಬಿಟ್ಟು ಆ ಥರ ಎಲ್ಲ ಮೋಸ ಮಾಡ್ತಾರೆ. ಕೆಲವೊಮ್ಮೆ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ನೋಡಿದ್ದೆ, ಅವರೂ ಶೇರ್ ಮಾಡ್ಕೊಂಡಿದ್ರು ಯಾವ ಥರ ಅವ್ರಿಗೆ ಫ್ರಾಡ್ ಆಗಿತ್ತು ಅಂತ ಹೇಳಿಬಿಟ್ಟು. ಅವರೇನೋ ಅದು ಯೂಟ್ಯೂಬಲ್ಲೂ ಇದೆ, ನೀವು ಚೆಕ್ ಮಾಡ್ಬೋದು. ಅವರು ಗೋಲ್ಡ್ನ ಸೇಲ್ ಮಾಡೋಕ್ಕೆ ಹೋಗಿದಾಗ ಅವರು ಏನು ವೇಸ್ಟೇಜ್ ಇರುತ್ತೆ, ಲೈಕ್ ಬೇರೆ ಲೋಹಗಳನ್ನ ಆ್ಯಡ್ ಮಾಡಿ ಗೋಲ್ಡ್ ಜೊತೆ ಏನು ಮಾಡಿರ್ತಾರೆ ಅದನ್ನು ಫುಲ್ಲು ರಿಮೂವ್ ಮಾಡಿ 24 ಕ್ಯಾರೆಕ್ಟರ್ ಗೋಲ್ಡ್ನ ಮಾಡಿಬಿಟ್ಟು, ಅಂದರೆ 24 ಕ್ಯಾರೆಕ್ಟರ್ ಗೋಲ್ಡು ಪ್ಯೂರ್ ಗೋಲ್ಡ್ನ ಇದು ಮಾಡಿ ಅದನ್ನು ಅವ್ರು ತೊಗೊಂಡಿರೋದು, ಪ್ಯೂರ್ ಗೋಲ್ಡ್ನ ಅವ್ರು ಬೈ ಮಾಡಿರೋದು, ಗೋಲ್ಡ್ ಶಾಪ್ ಅವರು ಪರ್ಚೇಸ್ ಮಾಡಿಬಿಟ್ಟು ಅವ್ರಿಗೆ ಬಂದುಬಿಟ್ಟು
ಏನು ಫಸ್ಟು ಅವ್ರ ಚಿನ್ನ ಯಾವ ಕ್ಯಾರೆಕ್ಟರಲ್ಲಿತ್ತು ಆ ರೇಟ್ ಕೊಟ್ಟಿದ್ರಂತೆ. ಅವ್ರು ಹೋಗ್ಬಿಟ್ಟು ಅದ್ರ ಮೇಲೆ ಕೇಸ್ ಹಾಕಿ ಆ ಕೇಸ್ನು ಅವ್ರು ಗೆದ್ದಿದ್ದಾರೆ. ಆ್ಯಕ್ಚುಲಿ ಕನ್ಸ್ಯೂಮರ್ ಕೋರ್ಟಲ್ಲಿ ಇದ್ರ ಬಗ್ಗೆ ಅವರು ಏನೇನಾಯಿತು ಅಂತ ಎಲ್ಲ ಹೇಳ್ಕೊಂಡು ಮತ್ತು ಕೇಸೆಲ್ಲ ಹಾಕಿ ಆ ಕೇಸಲ್ಲೂ ಅವ್ರು ಗೆದ್ದಿದ್ದಾರೆ. ಈ ಥರ ಎಲ್ಲ ಫ್ರಾಡ್ಗಳನ್ನ ಮಾಡ್ತಾರೆ, ಕಣ್ಮುಂದೆನೇ ಯಾಮಾರಿಸ್ತಾ ಇರ್ತಾರೆ, ಬಟ್ ನಮಗೆ ಗೊತ್ತೇ ಆಗೋದಿಲ್ಲ. ಆ ಥರ ಎಲ್ಲ ಕೆಲವೊಮ್ಮೆ ಮಾಡ್ತಾರೆ, ಏನೂ ಮಾಡೋದಕ್ಕಾಗಲ್ಲ. ಬಟ್ ನೀವೇನಾದರೂ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಹುಷಾರಾಗಿರಿ ಅಂತಲೇ ಹೇಳ್ತೀನಿ. ನೀವು ನೋಡಿರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ, ಈ ಥರ ಒಂದು ಡಿಸೈನ್ ಇದೆ. ಇದು ಆ್ಯಕ್ಚುಲಿ ನಾನು 916 ಏನಿದೆ ಅದನ್ನು ಗೋಲ್ಡ್ನ ಪರ್ಚೇಸ್ ಮಾಡೋಣ ಅಂತ ನಾನು ಅಂದ್ಕೊಂಡು ಹೋಗಿದ್ದು. ಬಟ್ ಏನಪ್ಪ ಅಂದರೆ ಕಡಿಮೆ ಇದರಲ್ಲಿ, ಅಂದರೆ ಸ್ವಲ್ಪ ನನಗೆ ಡೈಲಿ ಯೂಸಿಗೆ ಬೇಕಿತ್ತು ಉಂಗುರ ಯೂಸ್ ಮಾಡೋದಕ್ಕೆ. ಸೊ ಹಾಗಾಗಿ ಮಮ್ಮಿ ಎಲ್ಲ ಹೇಳಿದ್ರು ಡೈಲಿ ಯೂಸ್ಗಾಗೋದಾದರೆ KDM ಚಿನ್ನನೇ ತೊಗೊಂಡ್ಬಿಡು. ಸೊ ಅದು ಸ್ವಲ್ಪ ಗಟ್ಟಿ ಇರುತ್ತೆ. 916 ಎಲ್ಲ ಆದರೆ ಡೈಲಿ ಯೂಸ್ಗೆ ಕಷ್ಟ ಆಗಿಬಿಡುತ್ತೆ, ಮುರಿದೋಗ್ಬಿಡುತ್ತೆ ಅಂತೆಲ್ಲ ಹೇಳಿದ್ರು. 1 ಗ್ರಾಮು 400 ಮಿಲಿ ಇದೆ. ಸೊ ಇದಕ್ಕೆ 11,500 ರುಪೀಸ್ ಆಯಿತು. ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜು ಮತ್ತು GST ಎಲ್ಲ ಸೇರಿ 11,500 ರುಪೀಸ್ ಆಯಿತು. ನೀವೇನಾದರೂ ಚಿನ್ನ ತೊಗೊತಾ ಇದ್ದೀರಾ ಅಥವಾ ಏನೇ ಒಂದು ವಸ್ತು ತೊಗೊತಾ ಇದ್ದೀರಾ ಅಂತ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಯಾವ ಥರ ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಅನ್ನೋದು ನಿಮಗೂ ಸ್ವಲ್ಪ ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊತೀನಿ. ಇದೆಲ್ಲ ನಿಮಗೂ ಹೆಲ್ಪ್ ಆಗಲಿ ಅನ್ನೋ ಒಂದು ರೀಸನ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದು. ಐ ಹೋಪ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.